ಹಾಯ್ ಫ್ರೆಂಡ್ಸ್, ಇದು ಮಸ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಚೀನಾ ಸಂಬಂಧ ಇನ್ನೇನು ಸಹಜ ಸ್ಥಿತಿಗೆ ಬರ್ತಿದೆ ಅನ್ನೋ ಹೊತ್ತಲ್ಲಿ ಗಡಿಯಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಗಡಿಯಲ್ಲಿ ಚೀನಾ ಯುದ್ಧ ತಯಾರಿ ಮಾಡಿಕೊಳ್ತಾ ಇದೆ, ಸಮರಾಭ್ಯಾಸ ಮಾಡ್ತಾ ಇದೆ ಅಂತ ಗೊತ್ತಾಗಿದೆ. ಚೀನಾದ ಈ ನಡೆಯನ್ನು ಭಾರತೀಯ ಸೇನೆ ಹತ್ತಿರದಿಂದ ಮಾನಿಟರ್ ಮಾಡ್ತಾ ಇದ್ದು, ಭಾರತೀಯ ಸೇನೆ ಕೂಡ ಅಲರ್ಟ್ನಲ್ಲಿದೆ ಅಂತ ಸೇನಾ ಮೂಲಗಳು ಮಾಹಿತಿ ನೀಡಿವೆ. ಪೂರ್ವ ಲಡಾಖ್ನ LAC ಬಳಿ ಶಿಂಜಿಯಾಂಗ್ ಮಿಲಿಟರಿ ಕಮಾಂಡ್ನ ರೆಜಿಮೆಂಟ್ ನೇತೃತ್ವದಲ್ಲಿ ಈ ಅಭ್ಯಾಸ ನಡೆದಿದೆ. ಇದರಲ್ಲಿ ಮಿಲಿಟರಿ ವಾಹನಗಳು, ಡ್ರೋನ್ಗಳು ಜೊತೆಗೆ ಸೈನಿಕರ ಸೇಫ್ಟಿಗಾಗಿ ತಯಾರಿಸಿದ ಎಕ್ಸೋಸ್ಕೆಲಿಟನ್ಸ್ ಹೀಗೆ ಆಧುನಿಕ ಮಿಲಿಟರಿ ಎಕ್ವಿಪ್ಮೆಂಟ್ಸ್ ಅನ್ನು ಬಳಸಲಾಗಿದೆ. ಹೀಗಾಗಿ LAC ಗಡಿ ಉದ್ದಕ್ಕೂ ಚೀನಾ ಸೇನೆ ಮೇಲೆ ಭಾರತ ಹದ್ದಿನ ಕಣ್ಣಿಟ್ಟಿದೆ. ಈ ಮೂಲಕ ಹೇಳೋದೊಂದು ಮಾಡೋದು ಮತ್ತೊಂದು ಅನ್ನೋದನ್ನ ಚೀನಾ ಮತ್ತೆ ಪ್ರೂವ್ ಮಾಡಿದೆ. ಯಾಕಂದ್ರೆ ಕೆಲ ದಿನಗಳ ಹಿಂದಷ್ಟೇ ಗಡಿಯಲ್ಲಿ ಉಭಯ ದೇಶಗಳು ಸೇನಾ ಹಿಂತೆಗೆತ ಒಪ್ಪಂದ ಮಾಡಿಕೊಂಡಿದ್ವು. ಹಿರಿಯ ಅಧಿಕಾರಿಗಳ ಸಭೆಯೆಲ್ಲ ಆಗಿತ್ತು. ಅಜಿತ್ ದೋವಲ್ ಕೂಡ ಚೀನಾಗೆ ಭೇಟಿ ಕೊಟ್ಟು ಮಾತುಕತೆ ಮಾಡಿದ್ರು. ಚೀನಾ ಕೂಡ ಇಬ್ಬರ ಸಂಬಂಧ ಇನ್ನು ಮುಂದೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆದರೆ ಈಗ ಗಡಿಯಲ್ಲಿ ಮತ್ತೆ ಸೇನಾಭ್ಯಾಸ ಮಾಡುವ ಮೂಲಕ ಪರಿಸ್ಥಿತಿಯನ್ನು ಇನ್ನಷ್ಟು ಉದ್ವಿಗ್ನ ಮಾಡಿದೆ ಚೀನಾ. ಅಲ್ಲದೆ ಜನವರಿ 15ನೇ ತಾರೀಕು ಭಾರತೀಯ ಸೇನೆ ಸಂಸ್ಥಾಪನಾ ದಿನವನ್ನು ಕೂಡ ಆಚರಿಸ್ತಾ ಇದೆ. ಇದೇ ಹೊತ್ತಲ್ಲಿ ಚೀನಾ ಈ ಕೆಲಸ ಮಾಡಿದೆ. ಇದೆಲ್ಲದರ ಮಧ್ಯೆ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ LACನಲ್ಲಿರೋ ಈಗಿನ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ದಾರೆ. LACನಲ್ಲಿ ಸ್ಥಿರವಾಗಿದೆ ಸಿಚುವೇಶನ್, ಹಾಗಂತ ಮೈಮರೆಯೋ ಹಾಗಿಲ್ಲ. ಸೆನ್ಸಿಟಿವಿಟಿ ಹಾಗೇ ಇದೆ, ಅಲರ್ಟ್ ಆಗಿರಬೇಕು. LACನಲ್ಲಿ ನಾರ್ಮಲ್ ಆಗಿ ಗಸ್ತು ತಿರುಗೋದು ಮುಂದುವರೆದಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಒಳನುಸುಳುವಿಕೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಹೆಚ್ಚಾಗಿದೆ ಉಗ್ರರು ಬರ್ತಿರೋದು, ಮೃತಪಟ್ಟ ಉಗ್ರರಲ್ಲಿ 60% ಪಾಕ್ನವರೇ ಇದ್ದಾರೆ, ಎನ್ಕೌಂಟರ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಡ್ಗಿಚ್ಚಿಗೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಸ್ಮಶಾನವಾಗಿ ಬದಲಾಗ್ತಾ ಇದೆ. ಬೆಂಕಿ ಸಿಕ್ಕ ಕಡೆ ಜನರಲ್ಲಿ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಹತ್ತಿಕೊಂಡಿರೋ ಕಾಡ್ಗಿಚ್ಚಿಗೆ ಇದೀಗ ಮೃತಪಟ್ಟವರ ಸಂಖ್ಯೆ 24ಕ್ಕೆ ಏರಿಕೆಯಾಗಿದೆ. ಕಾಣೆಯಾದವರ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಇದುವರೆಗೆ ಹತ್ತಿರ ಸುಮಾರು 2 ಲಕ್ಷ ಜನರನ್ನ ಸ್ಥಳಾಂತರಿಸಲಾಗಿದೆ. ಹೊಸದಾಗಿ 1,53,000ಕ್ಕೂ ಅಧಿಕ ನಿವಾಸಿಗಳಿಗೆ ಸ್ಥಳಾಂತರಗೊಳ್ಳುವಂತೆ ಆದೇಶ ಹೊರಡಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚುವರಿ 1,66,000 ನಿವಾಸಿಗಳಿಗೂ ಸ್ಥಳಾಂತರಗೊಳ್ಳೋಕೆ ಆದೇಶ ಕೊಡೋ ಸಾಧ್ಯತೆನೂ ಇದೆ ಎನ್ನಲಾಗ್ತಾ ಇದೆ. ಇನ್ನು ಅಲ್ಲಿನ ಮನೆಗಳು ಸುಟ್ಟು ಬೂದಿಯಾಗ್ತಿರೋ ಜೊತೆ ಅಲ್ಲಿನ ಹಚ್ಚ ಹಸಿರ ತಾಣಗಳು ಸುಟ್ಟು ಹೋಗಿ ಬೂದಿ ಬಣ್ಣಕ್ಕೆ ತಿರುಗಿವೆ. ಪ್ರಕೃತಿ ನಾಶವಾಗ್ತಾ ಇದೆ. ಅದೆಷ್ಟೋ ಹಾಲಿವುಡ್ ಸೆಲೆಬ್ರಿಟಿಗಳು ತಮ್ಮ ಮನೆ ಆಸ್ತಿ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ಕಾಡ್ಗಿಚ್ಚಿನ ತೀವ್ರತೆ ಬಗ್ಗೆ ವಿವರಿಸಿದ್ದಾರೆ, ಆಘಾತ ವ್ಯಕ್ತಪಡಿಸಿದ್ದಾರೆ. ಅತ್ತ ಕಾಡ್ಗಿಚ್ಚಿನ ಅವಶೇಷಗಳನ್ನು ಆದಷ್ಟು ಬೇಗ ತೆರವು ಮಾಡುವಂತೆ ಕ್ಯಾಲಿಫೋರ್ನಿಯಾ ಗವರ್ನರ್ ಗ್ಯಾವಿನ್ ನ್ಯೂಸಮ್ ಸೂಚಿಸಿದ್ದಾರೆ. ಅಲ್ಲದೆ ಸುಟ್ಟ ಜಾಗಗಳಲ್ಲಿ ಮಣ್ಣು ಕುಸಿತ ಉಂಟಾಗೋ ರಿಸ್ಕ್ ಕೂಡ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಜನವರಿ 14ರಿಂದ ಪ್ರತಿ ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು, ಅಲ್ಲಿನ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತೆ, ಮತ್ತಷ್ಟು ಈ ವೈಲ್ಡ್ ಫೈರ್ ಕಾಡ್ಗಿಚ್ಚು ಹಬ್ಬಬಹುದು ಅನ್ನೋ ಆತಂಕಕ್ಕೆ ಕಾರಣ ಆಗಿದೆ. ಅಮೆರಿಕದ ನ್ಯಾಷನಲ್ ವೆದರ್ ಸರ್ವಿಸ್ ಮುನ್ನೆಚ್ಚರಿಕೆ ಜಾರಿ ಮಾಡಿದೆ ಈ ಸಂಬಂಧ. ಹಾಗಾಗಿ ಈ ಡೇಂಜರಸ್ ಸಿಚುವೇಶನ್ ಅನ್ನ ಫೇಸ್ ಮಾಡೋಕೆ ಅಧಿಕಾರಿಗಳು ರೆಡಿ ಆಗ್ತಾ ಇದ್ದಾರೆ. ಜೊತೆಗೆ ಅಲ್ಲಿನ ನಿವಾಸಿಗಳು ಕೂಡ ಅಪಾಯವನ್ನ ಫೇಸ್ ಮಾಡೋಕೆ ರೆಡಿ ಆಗ್ತಿದ್ದಾರೆ. ಇನ್ನು ಅಮೆರಿಕದ ಖ್ಯಾತ ಗಾಯಕಿ ಬಿಯಾನ್ಸೆ ಫೌಂಡೇಶನ್ ಕಾಡ್ಗಿಚ್ಚಿಗೆ ಮನೆಗಳನ್ನ ಕಳೆದುಕೊಂಡ ಫ್ಯಾಮಿಲಿಗೆ $2.5 ಮಿಲಿಯನ್ ಅಂದ್ರೆ ಸುಮಾರು 20 ಕೋಟಿ ರೂಪಾಯಿ ದಾನ ಮಾಡೋಕೆ ಮುಂದಾಗಿದ್ದಾರೆ. ಇನ್ನೊಂದ್ ಕಡೆ ಅಮೆರಿಕಗೆ ಸಹಾಯ ಮಾಡೋಕೆ ಕೆನಡಾ ಮುಂದಾಗಿದೆ. 60 ಫೈರ್ ಫೈಟರ್ಸ್ ನಿಯೋಜನೆ ಮಾಡೋದಾಗಿ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರುಡೋ ಹೇಳಿದ್ದಾರೆ. ಅತ್ತ ರಷ್ಯಾ ಜೊತೆ ಕಾದಾಡ್ತಿರೋ ಯುಕ್ರೇನ್ ಕೂಡ ಕಾಡ್ಗಿಚ್ಚು ನಂದಿಸೋಕೆ ಧಾವಿಸಿದೆ. ಲಾಸ್ ಏಂಜಲೀಸ್ ಕಾಡ್ಗಿಚ್ಚು ನಂದಿಸೋಕೆ ನಮ್ಮ 150 ಫೈರ್ ಫೈಟರ್ಸ್ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಅಂತ ಯುಕ್ರೇನ್ ಅಧ್ಯಕ್ಷ ವೊಲಡಿಮಿರ್ ಝೆಲೆನ್ಸ್ಕಿ ಹೇಳಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಪ್ರಮುಖ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಕಾಡ್ಗಿಚ್ಚಿಗೆ ಇನ್ನೂ ಯಾವ ರೀತಿ ಕ್ರಮ ತಗೋಬೇಕು ಅಂತ ಡಿಸ್ಕಸ್ ಮಾಡಲಿದ್ದಾರೆ. ನೆರೆಯ ಮಯನ್ಮಾರ್ನಲ್ಲಿ ಹುಂತಾ ಸರ್ಕಾರ ಹಾಗೂ ರೆಬೆಲ್ ಗುಂಪುಗಳ ನಡುವಿನ ಸಂಘರ್ಷ ದಿನೇ ದಿನೇ ತೀವ್ರ ಸ್ವರೂಪ ಪಡಿತಾ ಇದೆ. ಇದೀಗ ಮಯನ್ಮಾರ್ನ ಹುಂತಾ ಸೇನೆ ಅಲ್ಲಿನ ಕಚಿನ್ ಇಂಡಿಪೆಂಡೆನ್ಸ್ ಆರ್ಮಿ ಅನ್ನೋ ರೆಬೆಲ್ ಗುಂಪಿನ ವಿರುದ್ಧ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿದೆ. ಪರಿಣಾಮ 15 ಮಂದಿ ಸಾವನ್ನಪ್ಪಿದ್ದಾರೆ. ಕಚಿನ್ ಇಂಡಿಪೆಂಡೆನ್ಸ್ ಆರ್ಮಿ ಕಂಟ್ರೋಲ್ನಲ್ಲಿರೋ ಉತ್ತರ ಕಚಿನ್ ಪ್ರಾಂತ್ಯದಲ್ಲಿ ಈ ದಾಳಿಯಾಗಿದೆ. ಈ ವೇಳೆ 10ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅಂದಹಾಗೆ ಈ ಕಚಿನ್ ಪ್ರದೇಶದಲ್ಲಿ ಚಿನ್ನದ ನಿಕ್ಷೇಪಗಳಿವೆ. ಹೀಗಾಗಿ ಈ ಪ್ರದೇಶದಲ್ಲಿ ಕಚಿನ್ ಇಂಡಿಪೆಂಡೆನ್ಸ್ ಆರ್ಮಿ ಅನ್ನೋ ರೆಬೆಲ್ ಗುಂಪು ತನ್ನ ಪ್ರಾಬಲ್ಯವನ್ನು ಸಾಧಿಸಿದೆ. ಈ ರೆಬೆಲ್ ಗುಂಪು ಒಟ್ಟು 7,000 ಜನರ ತಂಡ ಕಟ್ಕೊಂಡು ಕಚಿನ್ ಪ್ರದೇಶದ ಮೇಲೆ ಹಿಡಿತ ಸಾಧಿಸಿ ಪ್ರತ್ಯೇಕವಾಗಿ ಅಧಿಕಾರ ನಡೆಸಬೇಕು ಅಂತ ಪ್ಲಾನ್ ಹಾಕೊಂಡಿದೆ. ಆದರೆ ಆ ಹುಂತಾ ಸರ್ಕಾರ ಕೂಡ ರೆಬೆಲ್ ಗುಂಪುಗಳನ್ನ ಹತ್ತಿಕ್ಕೋ ಸಂಬಂಧ ಅವುಗಳ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡ್ತಾನೆ ಇದೆ. ಅದರ ಭಾಗವಾಗಿ ಈ ದಾಳಿಯಾಗಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜನವರಿ 13ನೇ ತಾರೀಕಿನಿಂದ 2 ದಿನಗಳ ಸ್ಪೇನ್ ಪ್ರವಾಸ ಕೈಗೊಂಡಿದ್ದಾರೆ. ಈ ವೇಳೆ ಉಭಯ ದೇಶಗಳ ದ್ವಿಪಕ್ಷೀಯ ಸಹಕಾರದ ಕುರಿತು ಸ್ಪೇನ್ ಅಧ್ಯಕ್ಷ ಪೆಡ್ರೋ ಸ್ಯಾಂಚೆಸ್ ಮತ್ತು ವಿದೇಶಾಂಗ ಸಚಿವ ಮ್ಯಾನ್ಯುಯಲ್ ಆಲ್ಬರಿಸ್ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ.
ಇದೇ ವೇಳೆ ಉಭಯ ದೇಶಗಳ ಪ್ರಾದೇಶಿಕ ಜಾಗತಿಕ ವಿಚಾರಗಳ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಅಂದಹಾಗೆ ವಿದೇಶಾಂಗ ಸಚಿವರಾದ ನಂತರ ಜೈಶಂಕರ್ ಅವರ ಮೊದಲ ಸ್ಪೇನ್ ಭೇಟಿ ಇದು. ಇದೇ ವೇಳೆ ಜೈಶಂಕರ್ 9ನೇ ಆನ್ಯುವಲ್ ಕಾನ್ಫರೆನ್ಸ್ ಆಫ್ ಸ್ಪ್ಯಾನಿಷ್ ಅಂಬಾಸಿಡರ್ಸ್ ಮೀಟಿಂಗ್ನಲ್ಲಿ ಪಾಲ್ಗೊಳ್ತಾರೆ. ಅಂದಹಾಗೆ ಕಳೆದ ಅಕ್ಟೋಬರ್ನಲ್ಲಿ ಸ್ಪೇನ್ ಅಧ್ಯಕ್ಷ ಪೆಡ್ರೋ ಸ್ಯಾಂಚೆಸ್ ಭಾರತಕ್ಕೆ ಭೇಟಿ ಕೊಟ್ಟಿದ್ರು. ಈ ವೇಳೆ C-295 ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ತಯಾರಿಕಾ ಘಟಕವನ್ನು ಉದ್ಘಾಟಿಸಿದರು ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ದೇಶಗಳ ಪರಸ್ಪರ ಸಹಕಾರದೊಂದಿಗೆ ಯುರೋಪ್ ಇಂಡಿಯಾ ಕನೆಕ್ಟಿವಿಟಿ ಪಾರ್ಟ್ನರ್ಶಿಪ್ನಲ್ಲಿ ಸಹಕಾರದ ಕುರಿತು ಚರ್ಚೆ ಮಾಡಿದರು. ಅದರ ಬೆನ್ನಲ್ಲೇ ಜೈಶಂಕರ್ ಸ್ಪೇನ್ಗೆ ಭೇಟಿ ಕೊಡುತ್ತಿರೋದು ಸಾಕಷ್ಟು ಮಹತ್ವ ಪಡ್ಕೊಂಡಿದೆ. ಅತ ಗಾಜಾ ಕದನ ವಿರಾಮ ಒಪ್ಪಂದ ಕ್ಲೈಮ್ಯಾಕ್ಸ್ ಹಂತ ತಲುಪ್ತಿರೋ ಥರ ಕಾಣಿಸ್ತಾ ಇದೆ. ಈ ಸಂಬಂಧ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಫೋನ್ನಲ್ಲಿ ಇಂಪಾರ್ಟೆಂಟ್ ಮಾತುಕತೆ ನಡೆಸಿದ್ದಾರೆ. ಸದ್ಯ ಕತರ್ನ ದೋಹಾದಲ್ಲಿ ಗಾಜಾ ಒತ್ತೆಯಾಳುಗಳ ಬಿಡುಗಡೆಗೆ ಹಾಗೂ ಕದನ ವಿರಾಮ ಒಪ್ಪಂದ ಕುರಿತು ಡಿಸ್ಕಷನ್ ನಡೀತಾ ಇದೆ. ಹೀಗಾಗಿ ಈ ಒಪ್ಪಂದದ ಪ್ರೋಗ್ರೆಸ್ ಕುರಿತು ಬೈಡನ್ ನೆತನ್ಯಾಹು ಕಡೆಯಿಂದ ಅಪ್ಡೇಟ್ಸ್ ಪಡ್ಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಅತ ಲೆಬನಾನ್ನಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರೆಸಿರುವುದಾಗಿ ಹೇಳಿಕೊಂಡಿದೆ. ಭಾನುವಾರ ರಾತ್ರಿ ಹಿಜ್ಬುಲ್ಲಾಗಳ ಸೇನಾ ನೆಲೆ ಹಾಗೂ ಹಿಜ್ಬುಲ್ಲಾಗಳಿಗೆ ಶಸ್ತ್ರಾಸ್ತ್ರಗಳನ್ನು ಕಳ್ಳ ಸಾಗಾಣಿಕೆ ಮಾಡೋ ಸಿರಿಯಾ ಲೆಬನಾನ್ ಗಡಿಯ ಏರಿಯಾಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಹೇಳಿಕೊಂಡಿವೆ. ಆದರೆ ದಾಳಿಯಲ್ಲಾದ ಹಾನಿ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ. ಅತ್ತ ಸಿರಿಯಾ ಬಾರ್ಡರ್ನಲ್ಲಿರೋ ಲೆಬನಾನ್ನ ಬೆಕಾ ಕಣಿವೆಯಲ್ಲಿ ಇಸ್ರೇಲ್ ಸ್ಟ್ರೈಕ್ ಮಾಡಿದೆ, ಏರ್ ಸ್ಟ್ರೈಕ್. ಹೀಗಂತ ಲೆಬನಾನ್ ಮಾಧ್ಯಮಗಳು ವರದಿ ಮಾಡಿವೆ. ಆದರೆ ಇದುವರೆಗೆ ಇಸ್ರೇಲ್ ಯಾವುದೇ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಮಿಡಲ್ ಈಸ್ಟ್ನಲ್ಲಿ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಇರಾನ್ ತನ್ನ ಸೇನಾ ಸಾಮರ್ಥ್ಯವನ್ನು ತೋರಿಸಿದೆ. ಇಕ್ತದಾರ್ ಹೆಸರಿನ ದೊಡ್ಡ ಸೇನಾ ಸಮರಾಭ್ಯಾಸ ನಡೆಸಿದೆ. ಪ್ರಮುಖ ನ್ಯೂಕ್ಲಿಯರ್ ಸೈಟ್ಗಳಾಗಿರೋ ಪೋರ್ಡೋ, ನಂತಾಜ್ ಮತ್ತು ಖೋಂಡಾ ಭಾಗದಲ್ಲಿ ಏರ್ ಡಿಫೆನ್ಸ್ ಡ್ರಿಲ್ ನಡೆಸಿದ್ದಾರೆ. ಈ ಡ್ರಿಲ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಮತ್ತು ಇರಾನ್ನ ರೆಗ್ಯುಲರ್ ಆರ್ಮಿ ಭಾಗವಹಿಸಿದ್ವು ಅಂತ ಗೊತ್ತಾಗಿದೆ. ಅಂದಹಾಗೆ ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮೇಲೆ ದಾಳಿ ನಡೆಸಬಹುದು. ಟ್ರಂಪ್ ಬಂದ ತಕ್ಷಣ ಈ ದಾಳಿ ಆಗಬಹುದು ಅಂತ ಇರಾನ್ನಲ್ಲಿ ಆತಂಕ ಇದೆ. ಇದರ ನಡುವೆನೇ ಇರಾನ್ನ ಈ ಮಿಲಿಟರಿ ಡ್ರಿಲ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಬಾಂಗ್ಲಾ ನಾಯಕಿ ಶೇಖ್ ಹಸೀನಾರ ಸಂಬಂಧಿ ಅಂದರೆ ಶೇಖ್ ಹಸೀನಾರ ತಂಗಿ ಮಗಳು ಬ್ರಿಟನ್ನ ಲೇಬರ್ ಮಿನಿಸ್ಟರ್ ಟ್ಯುಲಿಪ್ ಸಿದ್ದಿಕ್ ಅವರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ಬ್ರಿಟನ್ನಲ್ಲಿ ಒತ್ತಾಯ ಕೇಳಿಬರ್ತಾ ಇದೆ. ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕೇರ್ ಸ್ಟಾರ್ಮರ್ ಮೇಲೆ ಪ್ರೆಷರ್ ಹಾಕಲಾಗ್ತಾ ಇದೆ. ಈ ಹಿಂದೆ ಶೇಖ್ ಹಸೀನಾ ಸರ್ಕಾರಕ್ಕೆ ಹತ್ತಿರವಾಗಿರೋರು ಈ ಟ್ಯುಲಿಪ್ ಸಿದ್ದಿಕ್ಗೆ ಲಂಡನ್ನಲ್ಲಿ ಮನೆ ಆಸ್ತಿಗಳನ್ನು ಗಿಫ್ಟ್ ಮಾಡಿದ್ರು. ಆ ಮನೆಯನ್ನು ಟ್ಯುಲಿಪ್ ಯೂಸ್ ಮಾಡ್ತಿದ್ದಾರೆ. ಈ ಬಗ್ಗೆ ಬ್ರಿಟಿಷ್ ತನಿಖೆ ಆಗಬೇಕು ಅಂತ ಬಾಂಗ್ಲಾದ ಸೋಕಾಲ್ಡ್ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಆರೋಪ ಮಾಡಿದರು. ಅದರ ಬೆನ್ನಲ್ಲೇ ಬ್ರಿಟನ್ನ ವಿಪಕ್ಷ ಕನ್ಸರ್ವೇಟಿವ್ ಪಾರ್ಟಿ ಟ್ಯುಲಿಪ್ ಸಿದ್ದಿಕ್ರನ್ನ ಹೊರಹಾಕುವಂತೆ ಒತ್ತಾಯಿಸಿದೆ. ಈ ಆರೋಪಕ್ಕೆ ಟ್ಯುಲಿಪ್ ಸಿದ್ದಿಕ್ ರಿಯಾಕ್ಟ್ ಮಾಡಿ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಪದೇ ಪದೇ ಕೆನಡಾ ಅಮೆರಿಕದ 51ನೇ ಸ್ಟೇಟ್ ಆಗಿಬಿಡ್ಲಿ, ನಮ್ಮ ದೇಶಕ್ಕೆ ಸೇರ್ಕೊಂಡ್ಬಿಡ್ಲಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದಕ್ಕೆ ಕೆನಡಾದ ನ್ಯೂ ಡೆಮೊಕ್ರೆಟಿಕ್ ಪಾರ್ಟಿಯ ಲೀಡರ್ ಜಗಮೀತ್ ಸಿಂಗ್ ಕಿಡಿಕಾರಿದ್ದಾರೆ. ಡೊನಾಲ್ಡ್ ಟ್ರಂಪ್ಗೆ ನಮ್ಮ ಕಡೆಯಿಂದ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತೀವಿ. ನಮ್ಮ ದೇಶ ಯಾವತ್ತೂ ಮಾರಾಟಕ್ಕಿಲ್ಲ, ಈಗ ಅಥವಾ ಮುಂದೆ ಯಾವತ್ತೂ ಮಾರಾಟ ಆಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶಕ್ಕಾಗಿ ಹೋರಾಡೋಕ್ಕೆ ಸಿದ್ಧ. ನಮ್ಮ ಜೊತೆಗೆ ಫೈಟ್ ಮಾಡೋಕ್ಕಾಗತ್ತೆ ಅಂತ ನೀವು ಅಂದ್ಕೊಂಡ್ರೆ ಟ್ರಂಪ್ ಭಾರಿ ಬೆಲೆ ತೆರಬೇಕಾಗತ್ತೆ ಅಂತ ಟ್ರಂಪ್ಗೆ ಬೆದರಿಕೆ ಹಾಕಿದ್ದಾರೆ ಜಗಮೀತ್ ಸಿಂಗ್. ಇನ್ನೊಂದು ಕಡೆ ಹೌತಿಗಳ ಕಂಟ್ರೋಲ್ನಲ್ಲಿರೋ ಯೆಮೆನ್ನ ಅಲ್ ಬೈದಾ ಪ್ರಾಂತ್ಯದಲ್ಲಿ ಗ್ಯಾಸ್ ಸ್ಟೋರೇಜ್ ಟ್ಯಾಂಕ್ ಒಂದು ಸ್ಫೋಟವಾಗಿದೆ. ಪರಿಣಾಮ 17 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. 74ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇದರಲ್ಲಿ 50 ಜನ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ ಅಂತ ವರದಿಯಾಗಿದೆ. ಈ ಸ್ಫೋಟದ ತೀವ್ರತೆಗೆ ಪಕ್ಕದ ಮನೆಗಳು ಕೂಡ ನಾಶವಾಗಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.